ಇಡೀ ದೇಶದ್ದು ರಾಜ್ಯದ್ದು ಅಪೇಕ್ಷೆ ಇರತಕ್ಕಂಥದ್ದು. ನಂದು ಕೂಡ ಗಿಲ್ಲಿಯವರೇ ಬರಬೇಕು. ಯಾಕೆಂದ್ರೆ ನಾನು ಪ್ರತಿದಿನ ಕೂಡ ಬಿಗ್ ಬಾಸ್ ನ ನೋಡಿ ಅವರ ಒಂದು ಆಟಗಳನ್ನ ಗಮನಿಸ್ತಾ ಇದ್ದೀನಿ. ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಗಿಲ್ಲಿಯವರು ಇದ್ದಾರೆ, ಒಳ್ಳೆ ನಟರು ಇದ್ದಾರೆ, ಒಳ್ಳೆ ಆಟಗಳನ್ನ ಕೂಡ ಅವರು ಆಡ್ತಾ ಇದ್ದಾರೆ. ಆದ್ರಿಂದ ಈ ಬಾರಿ 2026ನ ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿಯವರೇ ಹೊರಬರಬೇಕು. ಕಪ್ಪು ಅವ್ರಿಗೆ ಹೋಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇವಾಗ ನೀವು ಖುಷಿಯಿಂದ ಸಾಕಷ್ಟು ಜನಕ್ಕೆ ಎಲ್ಲೇ ಒಂದು ರಿಯಾಲಿಟಿ ಶೋಸ್ ಆದ್ರೂ ನೀವು ಖುಷಿಯಿಂದ ನಿಮ್ಮ ಒಂದು ಸಹಾಯಧನ ಅಂತ ಕೊಡ್ತೀರಾ. ಸೊ ಇಲ್ಲಿ ಏನಾದ್ರೂ ಕೊಡ್ಬೇಕು ಅಂತ ಪ್ಲಾನಿಂಗ್ ನಡೆದಿದ್ಯಾ, ಹೇಗೆ? 20 ಲಕ್ಷ ರೂಪಾಯಿ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಈಗ ಕೊಡ್ಲಿಕ್ಕೋಸ್ಕರನೇ ಚೆಕ್ ಸಮೇತ ಬಂದಿದ್ದೀನಿ. ಒಳಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನನಗೆ ಟೈಮ್ ಕೊಟ್ಟಿದ್ದಾರೆ. ಒಳಗಡೆ ಹೋಗಿ ನಾನು ಯಾರೇ ಬರ್ಲಿ ಬಟ್ ಗಿಲ್ಲಿನೇ ಬರೋದು 100ಕ್ಕೆ 200%. ಈ ಸಂದರ್ಭದಲ್ಲಿ ಗಿಲ್ಲಿ ಅವರಿಗೆ ಮತ್ತೆ ಬಿಗ್ ಬಾಸ್ ಟೀಮ್ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಒಳ್ಳೆ ಆಟ ಮಾಡಿದ್ದಾರೆ. ನಿನ್ನ ಸುದೀಪ್ ಅವರು ಹೇಳಿರೋ ಪ್ರಕಾರ 37,000 ಕೋಟಿ 37,000 crores ಯಾರು ಎಲ್ರು ಕೂಡ ಇದಕ್ಕೆ ವೋಟ್ ಮಾಡಿದ್ದಾರೆ ನಮ್ಮ ರಾಜ್ಯದ ಜನರು. ಇವತ್ತು ಇನ್ನೂ ಅದು ಡಬಲ್ ಆಗುವಂತ ಲಕ್ಷಣಗಳಿದೆ. ಇದರ ಒಂದು ಮೀನಿಂಗ್ ಏನಾಗುತ್ತೆ ಅಂದ್ರೆ ಎಲ್ರೂ ಕೂಡ ಬಹಳ ಖುಷಿಯಿಂದ ಈ ಒಂದು ಬಿಗ್ ಬಾಸ್ ನ ವೀಕ್ಷಣೆ ಮಾಡ್ತಾ ಇರತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗಿಲ್ಲಿ ಗೆದ್ದಿಲ್ಲ ಅಂದ್ರೆ 20 ಲಕ್ಷ ಯಾರು ಗೆಲ್ತಾರೋ ಅವ್ರಿಗೆ ಹೋಗುತ್ತಾ? ನೋಡಿ, ಗಿಲ್ಲಿ ಗೆದ್ದಿಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಗಿಲ್ಲಿನ ಗೆಲ್ಲೋದು. ಅವರಿಗೆ ನಾನು 20 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾತಾಡುವಂತ ಕ್ಯಾಮೆರಾ ಪರ್ಸನ್